ಸರ್ಕಾರದ ವೈಫಲ್ಯ ಪ್ರಮುಖ ಕಾರಣ? ಖಂಡಿತವಾಗ್ಲೂ ಕೂಡ ನಾನು ಹೇಳೋದೇನೆಂದರೆ ಇದು 3 ರಾಜ್ಯಗಳಿಗೂ ಬರುತ್ತೆ. ಆದರೆ ಡ್ಯಾಮ್ ಇರೋದು ನಮ್ಮ ಸುಪರ್ದಿಯಲ್ಲಿ, ನಮ್ಮ ನೆಲದಲ್ಲಿದೆ, ನಮ್ಮ ನೆಲದಲ್ಲಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟು ಇರಿಗೇಷನ್ ಮಂತ್ರಿಗಳಾಗಿ ಇದನ್ನು ಅವರು ರಿವ್ಯೂ ಮಾಡಿ ಅವರು ಪೂರ್ತಿ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡೆಲ್ಲ ಕೂಡ ನಾನು ಹೇಳ್ತಾ ಇರೋದಂದರೆ ಅವರು ಮಂತ್ರಿಗಳೇ ಅಂತೆಲ್ಲ ನಾನು ಹೇಳ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಅವರು ಬೇಜವಾಬ್ದಾರಿತನದಿಂದನೇ ಇದು ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ನಾನು ರಾಜಕೀಯ ಉದ್ದೇಶಕ್ಕಾಗಿ ಮಾತಾಡೋ ವಿಷಯನೇ ಅಲ್ಲ ಸರ್ ಇದು. ಯಾಕೆಂದರೆ ಎಷ್ಟು ದುಃಖ ಆಗ್ತಾ ಇದೆ ಅಂತಂದರೆ, ನಮಗೂ ಇಷ್ಟು ನೆಮ್ಮದಿ ಇತ್ತಂತಂದರೆ, ನಾನು ಈ ಭಾಗದ ಗಂಗಾವತಿಯ ಶಾಸಕನಾಗಿ ಕಳೆದ ವರ್ಷ ರೈತರು ಅವ್ರ ಜೊತೆಯಲ್ಲಿ ನಾನೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕುಂತು ಹೋರಾಟನೇ ಮಾಡಬೇಕಾಯಿತು. ಅಂಥ ಒಂದು ದೀನವಾದ ಸ್ಥಿತಿ ಇತ್ತು. ಇವತ್ತು ಭಗವಂತೇನು ಒಳ್ಳೆ ಕರುಣೆ ತೋರಿಸಿದ್ದಾನೆ ಅನ್ನೋದರಲ್ಲಿ ಇವತ್ತು ನಮ್ಮ ಡ್ಯಾಮ್ ಒಂದು ನಿರ್ವಹಣೆ ಮಾಡೋದ್ರಲ್ಲಾಗಿರುವಂಥ ಒಂದು ವೈಫಲ್ಯದಿಂದ ಇವತ್ತು ಈ ಸ್ಥಿತಿ ನಿರ್ಮಾಣ ಆಗಿದೆ. ಸರ್, ಇವತ್ತು ಬಂದರ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಮಾಹಿತಿ ನೀಡಿಲ್ಲ. ಯಾಕಂದರೆ ಯಾವಾಗ ಮಾಡ್ತೀನಿ, ಯಾವ ತಂಡದವ್ರು ಬಂದಾರ, ಒಟ್ಟು ಮಾಡ್ತೀನಿ, ಬೇಗ ಮಾಡ್ತೀನಿ, ಮತ್ತು ಆ ಲಕ್ಷ ಈ ರೀತಿ ಆರಿಕೆ ಉತ್ತರ ಕೊಟ್ಟು ಹೋಗುವಂಥ ಅವಕಾಶ ಬರೋದ ಅವಶ್ಯಕತೆ ಇತ್ತು ಸರ್. ನನಗೆ ಒಂದಂತೂ ನಾನು ಹೇಳ್ತೀನಿ ನೋಡಿ, ನಾನು ಅದಕ್ಕೆ ಎಲ್ಲ ನೋಡಿದೆ. ನಾನು ಅಷ್ಟು ತರಾತುರಿಯಲ್ಲಿ ಮತ್ತು ಇನ್ನೊಂದು ಏನಂದರೆ ಅವರು, ನಾನು ಹೇಳ್ತಾ ಇದ್ದೀನಿ ಇವಾಗ ಫಸ್ಟು ಇದು ಇಮ್ಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಅಂದರೆ ಇದನ್ನು ಇಮ್ಮಿಡಿಯೇಟಾಗಿ ನಿರ್ವಹಣೆ ಮಾಡೋದಕ್ಕೆ ಬೇಕಾದರೆ ಇಡೀ ವಿಶ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟ ಟೆಕ್ನಾಲಜಿ ಏನಾದರೂ, ವಿಶೇಷವಾದ ಟೆಕ್ನಾಲಜಿ ಏನಾದರೂ ಇದ್ದರೆ ಅದನ್ನು ಉಪಯೋಗಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರಗಳು ಮಾಡಲೆ. ಜೊತೆಗೆ ನಾನು ಹೇಳೋದೇನಂತಂದರೆ, ಅದು ನಾವು ಮುಂಚಿತವಾಗಿ ಸಾಕಷ್ಟು ಸಮಯ ಇತ್ತು ಮುಂಚಿತವಾಗಿ ನಾವು ನೋಡ್ಕೊಳ್ಳೋದಕ್ಕೆ. ಅದು 70 ವರ್ಷದ ವಿಚಾರ, ಅದು ಟಕ್ಕಂತ ಕಟ್ಟಾಗಿದೆ ಅಚಾನಕ್ ಅಂತಂದರೆ ನಿಜವಾಗ್ಲೂ ಇವಾಗಿರುವಂಥ ಸಣ್ಣ ಹುಡುಗರು ಕೂಡ ನಗ್ತಾರೆ. ಯಾಕಂದರೆ ಇವಾಗಿರೋ ಟೆಕ್ನಾಲಜಿ ಏನು, 70 ವರ್ಷದ ಡ್ಯಾಮ್ ಆಗಿರೋ ಕಾರಣ ಅದಕ್ಕೆ ಲೇಟೆಸ್ಟ್ ಟೆಕ್ನಾಲಜಿನ ಯಾಕೆ ಬಳಸಬಾರ್ದಾಗಿತ್ತು? ಹಳೆ ಡ್ಯಾಮ್ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮುಂದೆ ಇಂಥ ಒಂದು ನಮಗೇನಾದರೂ ಒಂದು ಅನಾಹುತ ಆಗ್ಬೋದು ಅನ್ನೋದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮುಂಜಾಗ್ರತಾ ಕ್ರಮವಾಗಿ ನಾವು ಎಲ್ಲ ರೀತಿ ಒಂದು ಸರಿಯಾದ ಒಂದು ಕ್ರಮ ಕೈಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು. ಇದರಲ್ಲಿ ಯಾವುದೂ ಕೂಡ ಅಧಿಕಾರಿಗಳನ್ನು ದೂರಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಾನು ಒಂದು ಮಾತು ಹೇಳ್ತೀನಿ. ನಾನು ಖಂಡಿತವಾಗ್ಲೂ ಕೂಡ ಈ ವಿಷಯದಲ್ಲಿ ಇದು ಫಸ್ಟು ನಮ್ಮ ಮುಂದೆ ಇರುವಂಥದ್ದು ಚಾಲೆಂಜು ಗೇಟ್ ರಿಪೇರಿ ಅನ್ನುವಂಥದ್ದು. ಇವತ್ತು ರೈತರಿಗೆ ಅಟ್ಲೀಸ್ಟ್ ಒಂದು ಬೆಳೆ ಮತ್ತು ಈ 4 ನಮ್ಮ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಕುಡಿಯೋ ನೀರು ಭಾಳ ಪ್ರಮುಖವಾಗಿರುವಂಥ ಒಂದು ವಿಚಾರ. ಹಾಗಾಗಿ ಫಸ್ಟು ದೇವರ ಅನುಗ್ರಹದಿಂದ ನಾವೆಲ್ಲರೂ ಕೂಡ ಸೇರಿ ಇದನ್ನು ರಾಜಕೀಯ ಬದಿಗೊಟ್ಟು ಫಸ್ಟು ಈ ಕೆಲಸ ಆಗಲೇ. ಆದರೆ ನಾನಂತೂ ಒಂದು ವಿಷಯ ಹೇಳ್ತೀನಿ, ಖಂಡಿತವಾಗ್ಲೂ ಕೂಡ ಇದಕ್ಕೆ ಜವಾಬ್ದಾರಿ ಸಂಪೂರ್ಣವಾಗಿ ತುಂಗಭದ್ರಾ ಬೋರ್ಡು ಅಧಿಕಾರಿಗಳು ಅವರು ಇದನ್ನು ಜವಾಬ್ದಾರಿ ತಗೋಬೇಕಾಗುತ್ತೆ. ಯಾಕೆಂದರೆ ತುಂಗಭದ್ರಾ ಬೋರ್ಡಲ್ಲಿ ಆಂಧ್ರ, ಕರ್ನಾಟಕ, ತೆಲಂಗಾಣ, ಕೇಂದ್ರ ಸದಸ್ಯರುಗಳಾಗಿದ್ದಾರೆ. ಸಂಪೂರ್ಣ ಜವಾಬ್ದಾರಿ ತುಂಗಭದ್ರಾ ಬೋರ್ಡ್ಗೆ ಇದು ಸಂಬಂಧಪಟ್ಟಿದ್ದು. ಇದು ತುಂಗಭದ್ರಾ ಬೋರ್ಡ್ ಸಂಪೂರ್ಣ ವೈಫಲ್ಯ. ಅದನ್ನು ಸರಿಯಾಗಿ ಅವ್ರು ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲ ನೋಡಿಕೊಳ್ಳೋ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೂಡ ವೈಫಲ್ಯ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ.